ಇನ್ನು ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತದೊಂದಿಗೆ ಮಾತುಕತೆ ನಡೆಸಿದೆ. ಲಾವ್ರವ್ ಭಾರತಕ್ಕೆ ಸಲಹೆ ನೀಡಿದೆ ರಷ್ಯಾ. ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆಯನ್ನ ನೀಡಿದ್ದಾರೆ. ಯುದ್ಧದ ಕಾರ್ಮೋಡ ಆವರಿಸುವಾಗಲೇ ಈಗಾಗಲೇ ಹಲವರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ, ಸಲಹೆಯನ್ನ ನೀಡ್ತಾ ಇದ್ದಾರೆ. ರಷ್ಯಾ ಕೂಡ ಈಗ ಮುಂದಾಗಿದೆ, ಶಾಂತಿ ಕಾಪಾಡಿಕೊಳ್ಳಿ ಅಂತ ಹೇಳಿದೆ. ನೋಡಿ, ನಾವು ಗಮನಿಸಬೇಕಾಗಿರುವಂಥದ್ದು, ಈಗಾಗಲೇ ಮೊನ್ನೆಯೂ ಅಮೇರಿಕಾದ ಸೆಕ್ರೆಟರಿ ಭಾರತಕ್ಕೆ ಕರೆ ಮಾಡಿ ಏಷ್ಯಾ ರಾಷ್ಟ್ರಗಳಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಅಗತ್ಯವಾಗಿದೆ, ಭದ್ರತೆ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಿ ಅಂತ ಮನವಿಯನ್ನು ಮಾಡಿಕೊಂಡಿದೆ. ಅದಾದ ಮೇಲೆ ಈಗ ರಷ್ಯಾದ ವಿದೇಶಾಂಗ ಸಚಿವ ಲಾವ್ರವ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತದೊಂದಿಗೆ ಮಾತುಕತೆ ನಡೆಸಿದೆ. ಲಾವ್ರವ್ ಭಾರತಕ್ಕೆ ಸಲಹೆ ನೀಡಿದೆ ರಷ್ಯಾ. ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆಯನ್ನ ನೀಡಿದ್ದಾರೆ. ಯುದ್ಧದ ಕಾರ್ಮೋಡ ಆವರಿಸುವಾಗಲೇ ಈಗಾಗಲೇ ಹಲವರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ, ಸಲಹೆಯನ್ನ ನೀಡ್ತಾ ಇದ್ದಾರೆ. ರಷ್ಯಾ ಕೂಡ ಈಗ ಮುಂದಾಗಿದೆ, ಶಾಂತಿ ಕಾಪಾಡಿಕೊಳ್ಳಿ ಅಂತ ಹೇಳಿದೆ. ನೋಡಿ, ನಾವು ಗಮನಿಸಬೇಕಾಗಿರುವಂಥದ್ದು, ಈಗಾಗಲೇ ಮೊನ್ನೆಯೂ ಅಮೇರಿಕಾದ ಸೆಕ್ರೆಟರಿ ಭಾರತಕ್ಕೆ ಕರೆ ಮಾಡಿ ಏಷ್ಯಾ ರಾಷ್ಟ್ರಗಳಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಅಗತ್ಯವಾಗಿದೆ, ಭದ್ರತೆ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಿ ಅಂತ ಮನವಿಯನ್ನು ಮಾಡಿಕೊಂಡಿದೆ. ಅದಾದ ಮೇಲೆ ಈಗ ರಷ್ಯಾದ ವಿದೇಶಾಂಗ ಸಚಿವ ಲಾವ್ರವ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತದೊಂದಿಗೆ ಮಾತುಕತೆ ನಡೆಸಿದೆ. ಲಾವ್ರವ್ ಭಾರತಕ್ಕೆ ಸಲಹೆ ನೀಡಿದೆ ರಷ್ಯಾ. ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆಯನ್ನ ನೀಡಿದ್ದಾರೆ. ಯುದ್ಧದ ಕಾರ್ಮೋಡ ಆವರಿಸುವಾಗಲೇ ಈಗಾಗಲೇ ಹಲವರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ, ಸಲಹೆಯನ್ನ ನೀಡ್ತಾ ಇದ್ದಾರೆ. ರಷ್ಯಾ ಕೂಡ ಈಗ ಮುಂದಾಗಿದೆ, ಶಾಂತಿ ಕಾಪಾಡಿಕೊಳ್ಳಿ ಅಂತ ಹೇಳಿದೆ. ನೋಡಿ, ನಾವು ಗಮನಿಸಬೇಕಾಗಿರುವಂಥದ್ದು, ಈಗಾಗಲೇ ಮೊನ್ನೆಯೂ ಅಮೇರಿಕಾದ ಸೆಕ್ರೆಟರಿ ಭಾರತಕ್ಕೆ ಕರೆ ಮಾಡಿ ಏಷ್ಯಾ ರಾಷ್ಟ್ರಗಳಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಅಗತ್ಯವಾಗಿದೆ, ಭದ್ರತೆ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಿ ಅಂತ ಮನವಿಯನ್ನು ಮಾಡಿಕೊಂಡಿದೆ. ಅದಾದ ಮೇಲೆ ಈಗ ರಷ್ಯಾದ ವಿದೇಶಾಂಗ ಸಚಿವ ಲಾವ್ರವ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತದೊಂದಿಗೆ ಮಾತುಕತೆ ನಡೆಸಿದೆ. ಲಾವ್ರವ್ ಭಾರತಕ್ಕೆ ಸಲಹೆ ನೀಡಿದೆ ರಷ್ಯಾ. ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆಯನ್ನ ನೀಡಿದ್ದಾರೆ. ಯುದ್ಧದ ಕಾರ್ಮೋಡ ಆವರಿಸುವಾಗಲೇ ಈಗಾಗಲೇ ಹಲವರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ, ಸಲಹೆಯನ್ನ ನೀಡ್ತಾ ಇದ್ದಾರೆ. ರಷ್ಯಾ ಕೂಡ ಈಗ ಮುಂದಾಗಿದೆ, ಶಾಂತಿ ಕಾಪಾಡಿಕೊಳ್ಳಿ ಅಂತ ಹೇಳಿದೆ. ನೋಡಿ, ನಾವು ಗಮನಿಸಬೇಕಾಗಿರುವಂಥದ್ದು, ಈಗಾಗಲೇ ಮೊನ್ನೆಯೂ ಅಮೇರಿಕಾದ ಸೆಕ್ರೆಟರಿ ಭಾರತಕ್ಕೆ ಕರೆ ಮಾಡಿ ಏಷ್ಯಾ ರಾಷ್ಟ್ರಗಳಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಅಗತ್ಯವಾಗಿದೆ, ಭದ್ರತೆ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಿ ಅಂತ ಮನವಿಯನ್ನು ಮಾಡಿಕೊಂಡಿದೆ. ಅದಾದ ಮೇಲೆ ಈಗ ರಷ್ಯಾದ ವಿದೇಶಾಂಗ ಸಚಿವ ಲಾವ್ರವ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತದೊಂದಿಗೆ ಮಾತುಕತೆ ನಡೆಸಿದೆ. ಲಾವ್ರವ್ ಭಾರತಕ್ಕೆ ಸಲಹೆ ನೀಡಿದೆ ರಷ್ಯಾ. ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆಯನ್ನ ನೀಡಿದ್ದಾರೆ. ಯುದ್ಧದ ಕಾರ್ಮೋಡ ಆವರಿಸುವಾಗಲೇ ಈಗಾಗಲೇ ಹಲವರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ, ಸಲಹೆಯನ್ನ ನೀಡ್ತಾ ಇದ್ದಾರೆ. ರಷ್ಯಾ ಕೂಡ ಈಗ ಮುಂದಾಗಿದೆ, ಶಾಂತಿ ಕಾಪಾಡಿಕೊಳ್ಳಿ ಅಂತ ಹೇಳಿದೆ. ನೋಡಿ, ನಾವು ಗಮನಿಸಬೇಕಾಗಿರುವಂಥದ್ದು, ಈಗಾಗಲೇ ಮೊನ್ನೆಯೂ ಅಮೇರಿಕಾದ ಸೆಕ್ರೆಟರಿ ಭಾರತಕ್ಕೆ ಕರೆ ಮಾಡಿ ಏಷ್ಯಾ ರಾಷ್ಟ್ರಗಳಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಅಗತ್ಯವಾಗಿದೆ, ಭದ್ರತೆ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಿ ಅಂತ ಮನವಿಯನ್ನು ಮಾಡಿಕೊಂಡಿದೆ.
ಅದಾದ ಮೇಲೆ ಈಗ ರಷ್ಯಾದ ವಿದೇಶಾಂಗ ಸಚಿವ ಲ್ಯಾವ್ರವ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತದೊಂದಿಗೆ ಮಾತುಕತೆ ನಡೆಸಿದೆ. ಲ್ಯಾವ್ರವ್ ಭಾರತಕ್ಕೆ ಸಲಹೆ ನೀಡಿದೆ ರಷ್ಯಾ. ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆಯನ್ನ ನೀಡಿದ್ದಾರೆ. ಯುದ್ಧದ ಕಾರ್ಮೋಡ ಆವರಿಸುವಾಗಲೇ ಈಗಾಗಲೇ ಹಲವರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ, ಸಲಹೆಯನ್ನ ನೀಡ್ತಾ ಇದ್ದಾರೆ. ರಷ್ಯಾ ಕೂಡ ಈಗ ಮುಂದಾಗಿದೆ, ಶಾಂತಿ ಕಾಪಾಡಿಕೊಳ್ಳಿ ಅಂತ ಹೇಳಿದೆ. ನೋಡಿ, ನಾವು ಗಮನಿಸಬೇಕಾಗಿರುವಂಥದ್ದು, ಈಗಾಗಲೇ ಮೊನ್ನೆಯೂ ಅಮೇರಿಕಾದ ಸೆಕ್ರೆಟರಿ ಭಾರತಕ್ಕೆ ಕರೆ ಮಾಡಿ ಏಷ್ಯಾ ರಾಷ್ಟ್ರಗಳಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳೋದು ಬಹಳ ಅಗತ್ಯವಾಗಿದೆ, ಭದ್ರತೆ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಿ ಅಂತ ಮನವಿಯನ್ನು ಮಾಡಿಕೊಂಡಿದೆ. ಅದಾದ ಮೇಲೆ ಈಗ ರಷ್ಯಾದ ವಿದೇಶಾಂಗ ಸಚಿವ ಲ್ಯಾವ್ರವ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತದೊಂದಿಗೆ ಮಾತುಕತೆ ನಡೆಸಿದೆ. ಲ್ಯಾವ್ರವ್ ಭಾರತಕ್ಕೆ ಸಲಹೆ ನೀಡಿದೆ ರಷ್ಯಾ. ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆಯನ್ನ ನೀಡಿದ್ದಾರೆ. ಯುದ್ಧದ ಕಾರ್ಮೋಡ ಆವರಿಸುವಾಗಲೇ ಈಗಾಗಲೇ ಹಲವರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ, ಸಲಹೆಯನ್ನ ನೀಡ್ತಾ ಇದ್ದಾರೆ. ರಷ್ಯಾ ಕೂಡ ಈಗ ಮುಂದಾಗಿದೆ, ಶಾಂತಿ ಕಾಪಾಡಿಕೊಳ್ಳಿ ಅಂತ ಹೇಳಿದೆ. ನೋಡಿ, ನಾವು ಗಮನಿಸಬೇಕಾಗಿರುವಂಥದ್ದು, ಈಗಾಗಲೇ ಮೊನ್ನೆಯೂ ಅಮೇರಿಕಾದ ಸೆಕ್ರೆಟರಿ ಭಾರತಕ್ಕೆ ಕರೆ ಮಾಡಿ ಏಷ್ಯಾ ರಾಷ್ಟ್ರಗಳಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳೋದು ಬಹಳ ಅಗತ್ಯವಾಗಿದೆ, ಭದ್ರತೆ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಿ ಅಂತ ಮನವಿಯನ್ನು ಮಾಡಿಕೊಂಡಿದೆ. ಅದಾದ ಮೇಲೆ ಈಗ ರಷ್ಯಾದ ವಿದೇಶಾಂಗ ಸಚಿವ ಲ್ಯಾವ್ರವ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತದೊಂದಿಗೆ ಮಾತುಕತೆ ನಡೆಸಿದೆ. ಲ್ಯಾವ್ರವ್ ಭಾರತಕ್ಕೆ ಸಲಹೆ ನೀಡಿದೆ ರಷ್ಯಾ. ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆಯನ್ನ ನೀಡಿದ್ದಾರೆ. ಯುದ್ಧದ ಕಾರ್ಮೋಡ ಆವರಿಸುವಾಗಲೇ ಈಗಾಗಲೇ ಹಲವರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ, ಸಲಹೆಯನ್ನ ನೀಡ್ತಾ ಇದ್ದಾರೆ. ರಷ್ಯಾ ಕೂಡ ಈಗ ಮುಂದಾಗಿದೆ, ಶಾಂತಿ ಕಾಪಾಡಿಕೊಳ್ಳಿ ಅಂತ ಹೇಳಿದೆ. ನೋಡಿ, ನಾವು ಗಮನಿಸಬೇಕಾಗಿರುವಂಥದ್ದು, ಈಗಾಗಲೇ ಮೊನ್ನೆಯೂ ಅಮೇರಿಕಾದ ಸೆಕ್ರೆಟರಿ ಭಾರತಕ್ಕೆ ಕರೆ ಮಾಡಿ ಏಷ್ಯಾ ರಾಷ್ಟ್ರಗಳಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳೋದು ಬಹಳ ಅಗತ್ಯವಾಗಿದೆ, ಭದ್ರತೆ